ಸ್ನೇಹಿತರೆ ನಮಸ್ಕಾರ. ನನ್ನ ಹೆಸರು ನವೀನ್ ಗೌಡ ಅಂತ ಹೇಳ್ಬಿಟ್ಟು ಏನಪ್ಪ ವಿಷಯ ಅಂದ್ರೆ, ಒಂದು ಅಗ್ರಿಗೇಟರ್ ಕಂಪ್ನಿಲಿ ಇಷ್ಟು ವರ್ಷ ನಾವು ಡ್ಯೂಟಿಗಳು ಮಾಡ್ಕೊಂಡ್ ಬಂದಿದೀವಿ. ಬಟ್ ಯಾವತ್ತು ಕರೆಕ್ಟ್ ಲೆಕ್ಕಾಚಾರ ಸಿಗ್ತಾ ಇರ್ಲಿಲ್ಲ. ಎಷ್ಟು ಗಾಡಿ ಖರ್ಚು ಬರ್ತಾ ಇದೆ, ಏನು ಎಷ್ಟು ದುಡಿತಾ ಇದೀವಿ ಅನ್ನೋದು ಯಾವತ್ತು ₹1 ಕರೆಕ್ಟ್ ಆಗಿ ಲೆಕ್ಕಾಚಾರ ಒಂದ್ ದಿವಸಕ್ಕೂ ನಾವು ಲೆಕ್ಕಾಚಾರ ಮಾಡದೇ ಇಲ್ಲ. ಲೆಕ್ಕಾಚಾರ ಇಲ್ಲೋ ಜೀವನನೇ ಇಲ್ಲೋವರೆಗೂ ಮಾಡ್ಕೊಂಡ್ ಬಂದಿದೀವಿ. ಇನ್ನಾದ್ರೂ ಲೆಕ್ಕಾಚಾರ ಜೀವನ ಮಾಡೋಣ ಅಂತ ಹೇಳ್ಬಿಟ್ಟು ನಾನೊಂದು ಡಿಸಿಷನ್ ತಗೊಂಡು ಹೋದ ವೀಕಲ್ಲಿ ಒಂದು ಅಗ್ರಿಗೇಟರ್ ಕಂಪ್ನಿಲಿ ಡ್ಯೂಟಿಗಳು ತಗೊಂಡು ಒಂದು ಮೀಟರ್ ಆಪ್ ಅಲ್ಲಿ ಮೀಟರ್ ಹಾಕೊಂಡು ನೋಡೋಣ ಮಾಡೋಣ ಅಂತ ಹೇಳ್ಬಿಟ್ಟು ಎಷ್ಟು ಅರ್ಲಿಂಗ್ಸ್ ಆಗ್ಬೋದು ಏನು ಅಂತ ಹೇಳ್ಬಿಟ್ಟು ಡ್ಯೂಟಿ ಮಾಡಿದ್ದೆ. ಅದರಲ್ಲಿ ಅದು ಪೂರ್ತಿ ಲೆಕ್ಕಾಚಾರ ಇವತ್ತು ಎಷ್ಟು ಡಿಫ್ರೆನ್ಸ್ ಬರುತ್ತೆ ಅಂತ ಹೇಳ್ಬಿಟ್ಟು ನಿಮ್ ಮುಂದೆ ಇಡಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ನೀವೇ ಒಂದ್ಸರಿ ನೋಡಿ ಲೆಕ್ಕಾಚಾರ ಹೇಳ್ತೀನಿ. ನಾನ್ ಬಂದು ಟೋಟಲ್ ಹೋದ್ ವೀಕ್ ಅಲ್ಲಿ 52 ಟ್ರಿಪ್ ಮಾಡಿರ್ತೀನಿ. ಸರಿನಾ? 52 ಟ್ರಿಪ್ ಮಾಡಿರ್ತೀನಿ. 52 ಟ್ರಿಪ್ ಅಲ್ಲಿ ಒಂದು ಅಗ್ರಿಗೇಟರ್ ಕಂಪ್ನಿಲಿ 22 ಟ್ರಿಪ್ ಮಾಡಿರ್ತೀನಿ. ಇನ್ನೊಂದು ಅಗ್ರಿಗೇಟರ್ ಕಂಪ್ನಿಲಿ 30 ಟ್ರಿಪ್ ಮಾಡಿರ್ತೀನಿ. ಟೋಟಲ್ ಅರ್ನಿಂಗ್ ಒಂದು ಅಗ್ರಿಗೇಟರ್ ಕಂಪ್ನಿಲಿ 22 ಟ್ರಿಪ್ ಮಾಡಿರೋದ್ರಲ್ಲಿ ₹14,802 ಮಾಡಿರ್ತೀನಿ. ಇನ್ನೊಂದು ಅಗ್ರಿಗೇಟರ್ ಕಂಪ್ನಿಲಿ ₹16,803 ಮಾಡಿರ್ತೀನಿ. ಟೋಟಲ್ ನನಗೆ ₹31,605 ಅರ್ಲಿಂಗ್ಸ್ ಮಾಡಿರ್ತೀನಿ. ಸರಿನಾ ಸ್ನೇಹಿತರೆ? ಟೋಟಲ್ ಹೋದ್ ವೀಕಿಂದ ಲೆಕ್ಕ ನನಗೆ ಲೆಕ್ಕ ಪಕ್ಕ ಸಿಕ್ಕಿರೋದ್ರಿಂದ ನಾನು ನಿಮ್ ಮುಂದೆ ಎಷ್ಟು ಡಿಫ್ರೆನ್ಸ್ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳಕ್ಕೆ ಅಂತಾನೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಂದು ಟೋಟಲ್ ₹31,605 ಅಗ್ರಿಗೇಟರ್ ಕಂಪ್ನಿಲಿ ನನಗೆ ಆಗಿರೋಂತಹ ಬಿಸ್ನೆಸ್. ಇದನ್ನೇ ನನಗೆ ಎಷ್ಟು ಡೀಸೆಲ್ ಹಾಕ್ಸಿದೆ, ಎಷ್ಟು ಕಿಲೋಮೀಟರ್ ಗಾಡಿ ಓಡಿಸಿದೀನಿ ಅನ್ನೋದು ನನಗೆ ಕ್ಯಾಲ್ಕುಲೇಟರ್ ಸಿಗ್ತಾ ಇರಲಿಲ್ಲ. ಹಂಗಾಗಿ ಒಂದು ಮೀಟರ್ ಆಪ್ ಅಲ್ಲಿ, ಮೊಬೈಲ್ ಮೀಟರ್ ಆಪ್ ಅಲ್ಲಿ ಪ್ರತಿ ಒಂದು ಟ್ರಿಪ್ನು ಇವ್ರಿಗೆ ನಮ್ಗೆ ಸರ್ಕಾರ ಏನು ನಿಗದಿತ ದರದಲ್ಲಿ ₹24 ಕಿಲೋಮೀಟರ್ ಓಡಿಸ್ಬೇಕು ಅಂತ ಹೇಳಿತ್ತು, ಪ್ರತಿ ಕಸ್ಟಮರ್ಗೂ ಕನ್ವಿನ್ಸ್ ಮಾಡ್ಕೊಂಡು ನಾನು ಈ ಹೋದ ವೀಕಲ್ಲಿ ಪ್ರತಿ ಟ್ರಿಪ್ ಮಾಡಿದ್ದೀನಿ. ಯಾವುದು ನಾನು ಅಗ್ರಿಗೇಟರ್ ರೇಟಲ್ಲಿ ಮಾಡಿಲ್ಲ. ಪ್ರತಿ ಟ್ರಿಪ್ನು ಮೀಟರ್ ಆಪ್ ಅಲ್ಲೇ ಮಾಡಿದ್ದೀನಿ. ಸರಿನಾ? ಕನ್ವಿನ್ಸ್ ಮಾಡ್ಕೊಂಡು ಅದ್ರ ಅರ್ಲಿಂಗ್ಸ್ ಎಷ್ಟಾಗಿದೆ ಅಂದ್ರೆ, ಟೋಟಲ್ ನಾನು ಓಡಿಸಿರೋ ಅಂತ ಕಿಲೋಮೀಟರ್ ಎಷ್ಟು, ಟೋಟಲ್ ಅರ್ನಿಂಗ್ ನಾನು ಖಾಲಿ ಓಡಾಡಿರೋದಲ್ಲ, ಜಸ್ಟ್ ಡ್ಯೂಟಿ ಎಲ್ಲಿ ಪಿಕಪ್ ಮಾಡಿದೀನಿ, ಎಲ್ಲಿ ಡ್ರಾಪ್ ಮಾಡಿದೀನಿ. ಇವಾಗ ಅದ್ರಲ್ಲಿ ಕಿಲೋಮೀಟರ್ ಬೇಸ್ ಯಾವ ತರ ಕೊಡ್ತಾನೆ ಆ ತರ ಕೌಂಟಿಂಗ್ ಲೆಕ್ಕಕ್ಕೆ 1,574 ಕಿಲೋಮೀಟರ್ ಗಾಡಿ ಓಡಿಸಿದೀನಿ ಆನ್ ಡ್ಯೂಟಿಲಿ. ಸರಿನಾ? ಟೈಮಿಂಗ್ ಬಂದು 78 ಅವರ್ ಮಾಡಿದೀನಿ. ಪರ್ ಡೇ ಅಲ್ಲಿಗೆ 11 ಗಂಟೆ 15 ನಿಮಿಷ ಏನೋ ಸಮಥಿಂಗ್ ಬೀಳ್ತದೆ. 11 ಅವರೇ ಅನ್ಕೊಳ್ಳಿ. ಪ್ರತಿದಿನ 11 ಅವರ್ ಡ್ಯೂಟಿ ಮಾಡಿರ್ತೀನಿ 7 ದಿನಕ್ಕೆ. ಸರಿನಾ? ಅದರಲ್ಲಿ ನನಗೆ ಮೀಟರ್ ಆಪ್ ಅಲ್ಲಿ ನನ್ಗೆ ಅರ್ನಿಂಗ್ಸ್ ಆಗಿರೋದೆಷ್ಟು, ₹37,781 ಆಗಿರುತ್ತೆ. ಸರಿನಾ? ₹31,781. ಇದಕ್ಕೆ ಪ್ರೂಫ್ ಕೇಳಿದ್ರೆ ನನ್ನ ಹತ್ರ ಇಲ್ಲ. ಯಾಕೆ ಅಂತ ಕೇಳಿದ್ರೆ, ಅದು ಬರೋದು ಟ್ರಿಪ್ ವೈಸ್ ಬರುತ್ತೆ, ವೀಕ್ಲಿ ಬರಲ್ಲ, ಮಂತ್ಲಿ ಬರಲ್ಲ. ಅದನ್ನ ಅಪ್ಡೇಟ್ ಮಾಡ್ತೀವಿ ಅಂತ ಹೇಳಿದಾರೆ. ಅದು ಅಪ್ಡೇಟ್ ಆಗಿದ್ದ ಕಾಲದಲ್ಲಿ ನೆಕ್ಸ್ಟ್ ಅದೇ ತರ ಆಗ್ತೀನಿ, ಎಷ್ಟು ಡಿಫ್ರೆನ್ಸ್ ಬರ್ತದೆ ಅಂತ. ಇವಾಗ ಪ್ರೆಸೆಂಟ್ ನಾನು ಆಫೀಸ್ಗೆ ಹೋಗಿ ಮೀಟರ್ ಆಪ್, ಮೊಬೈಲ್ ಮೀಟರ್ ಆಪ್ ಆಫೀಸ್ಗೆ ಹೋಗಿ ತಿಳ್ಕೊಂಡು ಎಷ್ಟು ಕಿಲೋಮೀಟರ್ ಓಡಿಸಿದೀನಿ ಅಂತ ಪ್ರತಿಯೊಂದು ಲೆಕ್ಕ ತಗೊಂಡು ಬರ್ಕೊಂಡು ಬಂದಿದ್ದೆ. ಅದಕ್ಕೆ ನಿಮ್ಮ ಹತ್ರ 2 ದಿವಸ ಲೇಟ್ ಆಯ್ತು. ನಿಮಗೆ ಸೋಮವಾರನೇ ವಿಡಿಯೋ ಮಾಡಕ್ಕೆ ಅನ್ಕೊಂಡಿದ್ದೆ, ಬಟ್ ಆಗಿರ್ಲಿಲ್ಲ. ಲೆಕ್ಕ ತಗೋಬೇಕಿತ್ತು. ನಿನ್ನೆ ಹೋಗ್ಬಿಟ್ಟು ಲೆಕ್ಕ ತಗೊಂಡು ಬಂದಿರೋದಕ್ಕೆ ನನಗೆ ಇವತ್ತು ಪಿನ್ ಟು ಪಿನ್ ಲೆಕ್ಕ ಸಿಕ್ಕಿದೆ. ಸರಿನಾ? ಹಂಗಾಗಿ ನನಗೆ ಟೋಟಲ್ ₹37,781 ಮೀಟರ್ ಆಪ್ ಮಾಡಿದೀನಿ. ನಂದು ಇದು ವೀಕ್ 7 ದಿನಕ್ಕೆ ಆದ ಅರ್ಲಿಂಗ್ಸ್ ಮೀಟರ್ ಅಲ್ಲಿ. ಅಲ್ಲಿಗೆ ನಮ್ಗೆ ಡಿಫ್ರೆನ್ಸ್ ಏನ್ ಬಂತು, ಅದರಲ್ಲಿ ₹31,605 ಆಗಿರುತ್ತೆ. ಮೀಟರ್ ಆಪ್ ಅಲ್ಲಿ ₹37,781 ಆಗಿರುತ್ತೆ. ನನಗೆ ಸೇವ್ ಆದಂತ ಅಮೌಂಟ್ ₹7,176. ನನಗೆ ಎಕ್ಸ್ಟ್ರಾ ಅದಕ್ಕೂ ಇದಕ್ಕೂ ₹6,176 ಡಿಫ್ರೆನ್ಸ್ ಬಂದಿರುತ್ತೆ. ಸರಿನಾ ಸ್ನೇಹಿತರೆ? ಇಷ್ಟು ಸೇವ್ ಅಮೌಂಟ್ ನಾವು ಒಂದು ವಾರಕ್ಕೆ ನಾವು ಬಿಡ್ಕೊ ಕೊಡ್ತಾ ಇದೀವಿ. ನಮ್ಗೆ ಆದಂತ ಸರ್ಕಾರ ನಿಗದಿತ ದರ ತಾಳ್ರಿ ಅಂತ ಹೇಳಿರೋ ಸಮೇತ ನಮಗ್ ಲಾಸ್ ಆಗ್ತಾ ಇರುತ್ತೆ. ಇವಾಗ ಇದ್ರಲ್ಲಿ ಅಗ್ರಿಗೇಟರ್ ಕಂಪ್ನಿ ಮಾಡಿದ್ರೆ ನನಗೆ ₹31,605 ನಲ್ಲಿ ನನ್ನ ಖರ್ಚು ಎಷ್ಟಾಗುತ್ತೆ ಒಂದು ವೀಕಿಗೆ ಅಂತ ಲೆಕ್ಕ ಹಾಕೊಂಡ್ರೆ, ನಾನು ₹8,000 CNG ಹಾಕ್ಸಿದೀನಿ. ₹8,000 ಹೆಂಗ್ ಹಾಕಿಸಿದೀನಿ ಅಂದ್ರೆ, ಏನಪ್ಪ ಇವನು 1,500 ಕಿಲೋಮೀಟರ್ ಓಡಿಸ್ಬಿಟ್ಟು 8,000 CNG ಕುಡಿತಾ ಅನ್ಬಾರ್ದು. ಯಾಕೆಂದ್ರೆ ಅಲ್ಲೂ ಇಲ್ಲೂ ನಾವು ಇವಾಗ ಏರ್ಪೋರ್ಟ್ ಅಲ್ಲಿ ಪಿಕಪ್ ಮಾಡಲ್ಲ, ಖಾಲಿ ಬರ್ತಾ ಇರ್ತೀವಿ. ಅವು ಇವೆಲ್ಲ 10 ಓಡಾಡಿರೋ ಖಾಲಿ ಕಿಲೋಮೀಟರ್ ಇರ್ತಾವ ಸೆಕೆಂಡ್ರಿ. ಆನ್ ಡ್ಯೂಟಿ ಮಾತ್ರ ನಾನು ಹೇಳ್ತಾ ಇರೋದು 1,574 ಕಿಲೋಮೀಟರ್ ಗಾಡಿ ಓಡಿಸಿರ್ತೀನಿ ಆನ್ ಡ್ಯೂಟಿ. ಇನ್ ಮಿಕ್ಕಿದ ಖಾಲಿ ಓಡಾಡೋಕೆ ಒಂದು ₹8,000 CNG ಹಾಕ್ಸಿರ್ತೀನಿ. ಇನ್ನ ಗಾಡಿ ಸರ್ವಿಸ್ ಒಂದ್ಸರಿ 10,000 ಕಿಲೋಮೀಟರ್ ಸರ್ವಿಸ್ ಬಿಟ್ರೆ ಮ್ಯಾಕ್ಸಿಮಮ್ ₹10,000 ಬಂದೇ ಬರ್ತದೆ. ಬರೋದ್ರಿಂದ ಅದನ್ನ ಡಿವೈಡೆಡ್ ಪೇ ಮಾಡ್ಕೊಂಡು ಒಂದ್ ವಾರಕ್ಕೆ ಎಷ್ಟಾಗ್ಬೋದು ಇಷ್ಟು ಓಡಿದ್ರೆ ಗಾಡಿ ಅಂತ ಹಾಕೊಂಡ್ರೆ ₹1,700 ಆಗುತ್ತೆ. 1,700 ಡಾಕ್ಯುಮೆಂಟ್ಸ್ ಇನ್ನ ಮಂತ್ಲಿ ಇಯರ್ಲಿ ಡಿವೈಡೆಡ್ ಬೈ ಮಾಡ್ಕೊಂಡು ನಾನು ಅಂದಾಜ್ ಮೇಲೆ ಹಾಕೊಂಡಿದ್ದೀನಿ. ಯಾಕಂದ್ರೆ ಅಂದಾಜು ತಿರ್ಗಾ ನಾನು ₹1,250 ಹಾಕಿದ್ದೀನಿ. ಯಾಕೆ ಅಂದ್ರೆ ನಾನು ಡಾಕ್ಯುಮೆಂಟ್ಸ್ ಅದು ಇದು ಅಂತಾನೆ ಒಂದು ₹60,000 ಹಾಕಿದ್ದೀನಿ. ಯಾಕೆಂದ್ರೆ ಸಣ್ಣ ಪುಟ್ಟ ಟಚ್ ಆಳ ಮೂಳ ಸಿಟಿಲಿ ಓಡಾಡ್ಬೇಕಾದ್ರೆ ಆಗ್ತಾ ಇರ್ತದೆ. ಹಂಗಾಗಿ ಅವಕ್ಕೆಲ್ಲ ರೆಡಿ ಮಾಡ್ಸಕು, ಡಾಕ್ಯುಮೆಂಟ್ಸ್ ಕಟ್ಟಕು, ಅದು ಇದು ಅಂತ ಹೇಳ್ಬಿಟ್ಟು ಒಂದು ₹60,000 ಡಿವೈಡೆಡ್ ಬೈ ಮಾಡಿ ವೀಕ್ಲಿಗೆ ಹಾಕಿ ₹1,250 ಅಂತ ಹಾಕಿದ್ದೀನಿ. ಇನ್ನ ನನ್ನ ಡ್ರೈವರ್, ನಾನು ಇದ್ರಲ್ಲಿ ಕೆಲಸ ಮಾಡೋದ್ರಿಂದ ನನಗೆ ಒಂದ್ ದಿವಸಕ್ಕೆ ₹1,000 ತಗೊಂಡಿ, ಅದು ₹7,000 ಮೈನಸ್. ಇನ್ನ EMI, ಗಾಡಿ EMI ನಂದು 17,000 ಇದೆ. ಅದನ್ನ ಡಿವೈಡೆಡ್ ಬೈ ಮಾಡಿ ವೀಕ್ಲಿ ಹಾಕಿದ್ರೆ ₹4,200 ಆಗುತ್ತೆ. ಇದರಲ್ಲಿ ಟೋಟಲ್ ಮೈನಸ್ ಆಗೋದು ನನಗೆ ಅಗ್ರಿಗೇಟರ್ ಕಂಪ್ನಿಲಿ ಲೆಕ್ಕ ಹಾಕೊಂಡ್ರೆ ₹31,605 ನಲ್ಲಿ 22 ಇವೆಲ್ಲ ಕೌಂಟ್ ಮಾಡಿದ್ರೆ ₹22,150 ಆಗುತ್ತೆ. ನಮ್ಗೆ ಇನ್ನ ಮಿಕ್ಕಿದೆಷ್ಟು, ಇಷ್ಟು
ಪ್ರತಿದಿನ ಇನ್ನ ಡ್ಯೂಟಿ ಇಲ್ದಂಗ್ ಕೂತಿರೋದು ಎಷ್ಟವರೋ ಏನೋ ಆನ್ ಡ್ಯೂಟಿ ನಾವ್ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನಿಮ್ಗೆ ಅಲ್ಲಿಗೆ ಅರ್ಥ ಆಗ್ಬಿಡ್ತದೆ ಸರಿನಾ. ಆನ್ ಡ್ಯೂಟಿ 11 ಅವರ್ ನಾನು ಆನ್ ಡ್ಯೂಟಿಲಿ ವರ್ಕ್ ಮಾಡಿದ್ರೆ ನನಗೆ ಉಳಿದಿದ್ದು 9,455 ರೂಪಾಯಿ. ಅರ್ಥ ಆಯ್ತಾ ಸ್ನೇಹಿತರೆ? ಒಂದು ವಾರಕ್ಕೆ 7 ದಿನಕ್ಕೆ ನಾನು ಉಳ್ಕೊಂಡಿದ್ದು 9,455 ರೂಪಾಯಿ ಅಷ್ಟೇ. ಅದೇ ನಾನು ಮೀಟರ್ ಆಪ್ ಅಲ್ಲಿ ಮಾಡಿದಾಗ ನನಗೆ ಅದ್ರ ಜೊತೆಗೆ 6,170 ರೂಪಾಯಿ ಪ್ಲಸ್ ಆಗುತ್ತೆ. ಪ್ಲಸ್ ಆದಾಗ 15,631 ರೂಪಾಯಿ ಒಂದು ವಾರಕ್ಕೆ ನನ್ನ ಗಾಡಿ ಡಾಕ್ಯುಮೆಂಟ್ಸ್ ಇಂದ ಹಿಡಿದು EMI ಇಂದ ಹಿಡಿದು ನನ್ನ ಸ್ಯಾಲರಿ ಸಪರೇಟ್ ತಕೊಂಡು ಸಮೇತ ನನಗೆ 15,631 ರೂಪಾಯಿ ಇರುತ್ತೆ. ನಮ್ದು ಇವತ್ತು ಗಾಡಿ EMI ಬಿಟ್ಟು ನಾವು ನಮ್ಮ ಕಮಿಟ್ಮೆಂಟ್ ಗಳಿಗೆ ಸಮೇತ ನಾವು ಆಗ್ತಾ ಇರಲ್ಲ. ಯಾಕಂದ್ರೆ ಅದ್ರಲ್ಲಿ ಇನ್ನು ನಮ್ದು ಊಟ ತಿಂಡಿ ಖರ್ಚು ತೆಗ್ದಿಲ್ಲ. ಫಸ್ಟ್ ಆಫ್ ಆಲ್ ನಮ್ಮ ಕೆಟ್ಟದ್ದು ಚಟಗಳು ಅವು ಇವು ಸ್ವಲ್ಪ ಇರ್ತವೆ, ಅವನ್ ತೆಗ್ದಿಲ್ಲ. ಜಸ್ಟ್ ಒಂದು ಟೀ ಕಾಫಿ ಅಂತ ಹೋದ್ರು ದಿಸಕ್ಕೆ ಎಷ್ಟು ಟೀ ಕಾಫಿ ಕುಡಿತೀವಿ ಅಂತ ಗೊತ್ತಿಲ್ಲ. ಅದ್ರಲ್ಲಿ ಅವೆಲ್ಲ ಲೆಕ್ಕ ಹಾಕಂತ ತಕೊಂಡ್ರೆ ದಿಸಕ್ಕೆ 500 ರೂಪಾಯಿ ಲೆಕ್ಕ ಅಂತ ಖರ್ಚು ತಗೋದ್ರು ತಿರ್ಗಾ ವಾರಕ್ಕೆ 3,000 ಅದ್ರಲ್ಲ ಮೈನಸ್ ಆಗ್ತದೆ. ಇನ್ನ ನಮ್ಗೆ ಉಳ್ಕೊಳ್ಳೋದೇನು, ಇನ್ನ 3,000 ಹೋದ್ರು ಅಲ್ಲಿಗೆ ಅಮ್ಮಮ್ಮ ಅಂದ್ರೆ ಇನ್ನ 12,000 ರೂಪಾಯಿ ದುಡ್ಡು ಮಿಕ್ಕಂತದೆ ಅಷ್ಟೇ. 12,000 ರೂಪಾಯಿ ಅಂತ ಪ್ರತಿ ಒಂದು ತಿಂಗಳಿಗೆ ಈ ತರ ಕಷ್ಟಪಟ್ರೆ ಯಾವಾಗ್ಲೂ ಇದೇ ತರ ಕಷ್ಟ ಬೀಳ್ತೀವಿ ಅಂತ ಹೇಳಕ್ಕಾಗಲ್ಲ. ಈ ವಾರ ಲೆಕ್ಕಾಚಾರ ನನಗೆ ಸಿಗ್ಲೇಬೇಕು ಅಂತ ಹೇಳ್ಬಿಟ್ಟು ಮಾಡಿದಾಗ ನನಗೆ ಖುಷಿ ಆಯ್ತು. ಒಂದೊಂದು ಕಿಲೋಮೀಟರ್ ಇಂದ ಹಿಡಿದು ಪ್ರತಿ ಎಷ್ಟು ಅವರ್ ಡ್ಯೂಟಿ ಮಾಡಿದೀನಿ ಎಲ್ಲಾನು ನನಗೆ ಲೆಕ್ಕ ಸಿಕ್ಕಿದೆ. ಏನ್ರಲ್ಲಿ ಇಷ್ಟು ದಿವಸ ನಮಗೆ ಈ ಅಗ್ರಿಗೇಟರ್ ಕಂಪ್ನಿಲಿ ಲೆಕ್ಕ ಸಿಕ್ತಿರ್ಲಿಲ್ಲ. ಇಷ್ಟು ಪಿನ್ ಟು ಪಿನ್ ಲೆಕ್ಕ ಸಿಕ್ಕಿದ್ದು ನನಗೆ ಮೀಟರ್ ಆಪ್ ಅಲ್ಲಿ, ಈ ಮೊಬೈಲ್ ಮೀಟರ್ ಆಪ್ ಅಲ್ಲಿ ನನಗೆ ಲೆಕ್ಕ ಸಿಕ್ಕಿದೆ ಸರಿನಾ. ಇದೇ ಮೀಟರ್ ಆಪ್ ಅಲ್ಲಿ ನನಗೆ ಅದೇ ಖುಷಿ ಆಗಿದ್ದು. ನನಗೆ ಇವತ್ತು ಲೆಕ್ಕಾಚಾರ ಪಕ್ಕಾ ಇದೆ. ಇದನ್ನ ನೀವು ಅದಕ್ಕೆ ಹೇಳೋದು ಸ್ನೇಹಿತರೆ, ದಯವಿಟ್ಟು ನೀವು ಸಮೇತ ಈ ಅಗ್ರಿಗೇಟರ್ ಕಂಪ್ನಿಗಳನ್ನ ಗುಡ್ ಬೈ ಹೇಳಿ ದಯವಿಟ್ಟು ಮೀಟರ್ ಆಪ್ ನ ಬಳಸಿ. ಹಾಗೇನೆ ಇನ್ನೂ ಒಂದು ಸ್ವಲ್ಪ ಜನ ಈ ಮೊಬೈಲ್ ಮೀಟರ್ ಆಪ್ ಅಲ್ಲಿ ಇಶ್ಯೂಸ್ ಇದೆ ಅದು ಇದು ಅಂತ ಹೇಳ್ತೀರಾ. ಯಾವ ಇಶ್ಯೂಸ್ ಇಲ್ಲ. ನಾನ್ ಗಾಡಿ ಓಡಿಸ್ತಾ ಇರೋ ಪ್ರಕಾರ ಏನೋ ಸಣ್ಣ ಪುಟ್ಟ ಸರ್ವರ್ ಅದು ಇದು ಅಂತ ಬರ್ತದೆ, ಇಲ್ಲ ಅಂತಲ್ಲ. ಬಟ್ ಓಕೆ, ಇವಾಗ ಈ ಅಗ್ರಿಗೇಟರ್ ಕಂಪ್ನಿಗಳು ಎಷ್ಟು ಸರಿ ಸರ್ವರ್ ಡೌನ್ ಆಗಲ್ಲ. ನಾವು ಡ್ಯೂಟಿ ಮಾಡ್ಬೇಕಾದ್ರೆ ಒಂದ್ಸರಿ ಡ್ಯೂಟಿನೇ ಬೀಳಲ್ಲ. ಯಾ ಸಚ್ಚ ಬರ್ತದೆ, ಏನ್ ಮಾಡಕ್ಕಲ್ಲ. ಇವತ್ತು ನಾನು ಮ್ಯಾನ್ಯುವಲ್ ಮೀಟರ್ ಹಾಕ್ಸಕ್ಕೆ ನನಗೆ ಪ್ರೆಸೆಂಟ್ ದುಡ್ಡಿರ್ಲಿಲ್ಲ. ನಾನು ಹಾಕ್ಸಲ್ಲ ಅಂತಲ್ಲ, ಹಾಕಿಸ್ತೀನಿ ಅದನ್ನ ಸಮೇತ. ಇಷ್ಟರೊಳಗೆ ನಾನು ಇದ್ರಲ್ಲೇ ದುಡ್ದು ಮೀಟರ್ ಹಾಕಿಸ್ತೀನಿ ತಿಂಗಳೊಳಗೆ 100% ಮ್ಯಾನ್ಯುವಲ್ ಮೀಟರ್ ಹಾಕಿಸ್ತೀನಿ. ಹಾಗೆ ಇದು ಸಮೇತ ನನಗೆ ಮೊಬೈಲ್ ಮೀಟರ್ ಸಮೇತ ನನಗೆ ಯಾವುದೇ ಕಾರಣಕ್ಕೂ ನನಗೆ ಇಲ್ಲಿವರೆಗೂ ಪ್ರಾಬ್ಲಮ್ ಮಾಡಿಲ್ಲ. ಇದೊಂಥರ ಚೆನ್ನಾಗಿದೆ ಸರಿನಾ. ನೀವು ಸಮೇತ ಅಳವಡಿಸ್ಕೊಳ್ರಿ, ಡ್ಯೂಟಿ ಮಾಡಿ. ಇವಾಗ ಹೆಂಗೆ ಡ್ಯೂಟಿಗಳು ನಿಮ್ಗೆ ಅಗ್ರಿಗೇಟರ್ ಕಂಪ್ನಿಗಳು ಡ್ಯೂಟಿಗಳು ಬರ್ತಾ ಇದೆಯೋ ಇದೇ ಡ್ಯೂಟಿಲಿ ಜನವರಿಯಿಂದ ಎಲ್ಲರೂ ಸಮೇತ ಅಗ್ರಿಗೇಟರ್ ಕಂಪ್ನಿನ ಜನವರಿಯಿಂದ ಬಾಯ್ಕಟ್ ಮಾಡಿ ಗುಡ್ ಬೈ ಹೇಳ್ಬಿಟ್ಟು ಮೀಟರ್ ಆಪ್ಗೆ ಬಂದ್ರಿ. ದಯವಿಟ್ಟು ನಿಮ್ಗೆ ಅಟ್ಲೀಸ್ಟ್ ಒಂದು ವಾರಕ್ಕೆ ಮ್ಯಾಕ್ಸಿಮಮ್ ಇಷ್ಟು ಅರ್ನಿಂಗ್ಸ್ ಮಾಡಕ್ ಆಗಿಲ್ಲ ಅಂದ್ರೂ ಕನಿಷ್ಠ ಪಕ್ಷ ಅಂದ್ರೂ ನಿಮ್ಗೆ 5 ಮ್ಯಾಕ್ಸಿಮಮ್ 4,000 5,000 ದುಡ್ಡು ಉಳಿತದೆ ವಾರಕ್ಕೆ. ನಾನು ಅದನ್ನೇ ನಿಮ್ಗೆ ಹೇಳ್ತಾ ಇರೋದು. ಇದನ್ನ ಕ್ಲಾರಿಟಿಗೋಸ್ಕರನೇ ನಾನು ನಿಮ್ಗೆ ಹೇಳ್ತಾ ಇದ್ದು ಮೀಟರ್ ಹಾಕೊಂಡು ಗಾಡಿ ಓಡಿಸಿ ಅಂತ. ನಾನು ಪ್ರತಿ ಒಂದು ಇದನ್ನ ಪ್ರೂಫ್ ಸಮೇತ ನಿಮ್ಗೆ ಆಗ್ತಾ ಇದ್ದೀನಿ, ನೋಡ್ಕೊಳ್ಳಿ. ನಾನೇನ್ ಯಾವ್ದು ನಿಮ್ಗೆ ಬೋಗಸ್ ಹೇಳ್ತಾ ಇಲ್ಲ, ಇನ್ನೊಂದು ಹೇಳ್ತಾ ಇಲ್ಲ, ಮತ್ತೊಂದು ಹೇಳ್ತಾ ಇಲ್ಲ. ಕಾಮೆಂಟ್ 1,000 ಜನ 1,000 ಬಡ್ಕೊಳ್ಳಿ. ಅದ್ಯಾವ್ದೋ ಮೊನ್ನೆ ಒಂದು ವಿಡಿಯೋ ಹಾಕಿರೋ ಬೇರೆ ಜನ ಅದು ಇದು ಯಾರೋ ಹುಡುಗನ್ ಕುಂಡಿಸ್ಕೊಂಡು ಮಾಡಿದ್ರೆ ಹಂಗೆ ಹಿಂಗೆ ಅಂತೇಳಿ ಅದೆಲ್ಲ ನನಗೆ ಮ್ಯಾಟರ್ ಆಗಲ್ಲ. ನಾನು ಎಷ್ಟು ಪರ್ಫೆಕ್ಟ್ ಆಗಿದ್ದೀನೋ ನನಗೆ ಮಾತ್ರ ಗೊತ್ತಿದೆ ಸರಿನಾ. ಅಷ್ಟು ಪರ್ಫೆಕ್ಟ್ ಇರೋದ್ರಿಂದ ನಾನು ಇವತ್ತು ಇಷ್ಟು ಡೈರೆಕ್ಟ್ ಆಗಿ ನಿಮ್ಗೆ ವಿಡಿಯೋ ಮಾಡಿ ಆಗ್ತಾ ಇದ್ದೀನಿ, ಪ್ರೂಫ್ ಸಮೇತವಿತ್ತು ಸರಿನಾ. ನಾನು ನಿಮ್ಗೆ ಹೇಳೋದು ಇಷ್ಟೇ. ಇನ್ನೊಂದು ನಿಮ್ಗೆ ಒಂದ್ ಸ್ವಲ್ಪ ಜನಕ್ಕೆ ಕನ್ಫ್ಯೂಷನ್ ಐತೆ. ಒಂದು ನಗರ ಮೀಟ್ರು, ಇನ್ನೊಂದು ಟೋನರು ಸರಿನಾ. ಯಾವ್ದು ಕರೆಕ್ಟ್ ಯಾವ್ದಿಲ್ಲ ಅದನ್ನೆಲ್ಲ ಯೋಚನೆ ಮಾಡಕ್ ಹೋಗ್ಬೇಡ್ರಿ. ನಮ್ಗೆ ಬೇಕಾಗಿರೋದು 24 ರೂಪಾಯಿ ಕಿಲೋಮೀಟರ್. ಮ್ಯಾನ್ಯುವಲ್ ಮೀಟರ್ ಹಾಕೊಂಡ್ರು ಓಕೆ, ಟೋನರ್ ಹಾಕೊಂಡ್ರು ಓಕೆ, ಮೊಬೈಲ್ ಮೀಟರ್ ಹಾಕೊಂಡ್ರು ಇದ್ರಲ್ಲಿ ಯಾವ್ದನ್ನ ಯೂಸ್ ಮಾಡಿ ನಿಮ್ ಖುಷಿ. ಇದನ್ನ ಯಾವ ತರ ಯೂಸ್ ಮಾಡ್ಬೇಕು ಅನ್ನೋದನ್ನು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಒಂದೇ ಇದರಿಂದ ನಿಮ್ಗೆ ಏನ್ ಲಾಭ, 2 ಆಪ್ ಬಗ್ಗೆನೂ ನಾನು ನಿಮ್ಗೆ ಕ್ಲಾರಿಟಿ ಕೊಡ್ತೀನಿ. ಒಂದೇ ಆಪ್ ಅಂತಲ್ಲ, 2 ಆಪ್ ಬಗ್ಗೆನೂ ನಾನು ಕ್ಲಾರಿಟಿ ಕೊಡ್ತೀನಿ. ನನ್ನ ಹತ್ರ ಕಾಸಿಲ್ದಕ್ಕೆ ನಾನು ಮೊಬೈಲ್ ಮೀಟರ್ ಯೂಸ್ ಮಾಡ್ತಾ ಇದ್ದೀನಪ್ಪ ಸರಿನಾ. ನಾನು ಏನ್ ಮೀಟರ್ ಹಾಕಿಸ್ಕೊಳಕ್ಕೆ ಇವಾಗ ಪ್ರೆಸೆಂಟ್ ನನ್ನ ಹತ್ರ ದುಡ್ಡಿಲ್ಲ ಅಂತಾರು. ಇದನ್ನ ಸ್ಟಾರ್ಟಿಂಗ್ ಅಲ್ಲಿ ಇದನ್ನ ಯೂಸ್ ಮಾಡಿ ನಿಮ್ಗೆ ದಯವಿಟ್ಟು ಅನುಕೂಲ ಆಗುತ್ತೆ ಸರಿನಾ. ಆಮೇಲೆ ಮ್ಯಾನ್ಯುವಲ್ ಮೀಟರ್ನು ಹಾಕಿಸ್ಕೊಳ್ರಿ. ನಿಮ್ಗೆ ಡ್ಯೂಟಿ ಬೇಕು ಅಂದ್ರೆ ನೀವು ನಗರ ಮೀಟರ್ ಅಲ್ಲಿ ಇವಾಗ ಆಲ್ಮೋಸ್ಟ್ ಎಲ್ಲ ಇಲ್ಲೂ ಡ್ಯೂಟಿ ಬರ್ತಾ ಇದೆ. ಹಂಗ ನಮ್ದು ಜನವರಿಯಿಂದ ಟೋನರ್ ಅಲ್ಲೂ 1 ಇಂಡಿಯಾ 1 ಟ್ಯಾಕ್ಸಿ ಅಂತ ಲಾಂಚ್ ಆಗ್ತಾ ಇದೆ ಸರಿನಾ. ಅದರಿಂದ ನಿಮ್ಗೆ ಬುಕಿಂಗ್ ಆಪ್ ಕಸ್ಟಮರ್ಗೆ 1 ಇಂಡಿಯಾ 1 ಟ್ಯಾಕ್ಸಿ ಅಂತ ಹೇಳ್ಬಿಟ್ಟು 1 ಇಂಡಿಯಾ 1 ಟ್ಯಾಕ್ಸಿ ಅಂತ ಹೇಳ್ಬಿಟ್ಟು ಲಾಂಚ್ ಆಗ್ತಾ ಇದೆ. ಇದ್ರಲ್ಲೂ ಸಮೇತ ನಿಮ್ಗೆ ಯಾವ ತರ ಅಗ್ರಿಗೇಟರ್ ಕಂಪ್ನಿಲಿ ಡ್ಯೂಟಿ ಬರ್ತಾ ಇದೆಯೋ ಅದೇ ತರ ನಿಮ್ಗೆ ಡ್ಯೂಟಿ ಬರಕ್ ಸ್ಟಾರ್ಟ್ ಆಗುತ್ತೆ. ನೀವು ಅದನ್ನ ನೀವು ಹೆಂಗೆ ನಿಮ್ಮ ಬಿಸ್ನೆಸ್ ಇಂಪ್ರೂವ್ ಮಾಡ್ಕೊಳ್ಬೇಕು ಅನ್ನೋದಕ್ಕೆ ನಾನೊಂದು ಉದಾಹರಣೆ ಕೊಡ್ತೀನಿ. ನಾನು ಏನ್ ಮಾಡ್ತಾ ಇದ್ದೀನಿ ಇವಾಗ, ನಂದು ಪರ್ಸನಲ್, ನನಗೆ ಯಾವ ಅಗ್ರಿಗೇಟರ್ ಕಂಪ್ನಿ ಇಲ್ಲ ಅಂದ್ರೂ ನಾನು ಜೀವನ ಮಾಡ್ತೀನಿ ಅನ್ನೋದು ಈ ವಾರದಲ್ಲಿ ನಾನು ತಿಳ್ಕೊಬಿಟ್ಟಿದ್ದೀನಿ. ನಾನು ಇವಾಗತ್ತು ಬುಧವಾರ, ಸೋಮವಾರ, ಮಂಗಳವಾರ, ಹೋದ ವಾರದಲ್ಲೂ ಮಾಡಿದೀನಿ. ಆ ಸೆಕೆಂಡ್ ಬೇಡ ಲೆಕ್ಕ ನಿಮ್ಗೆ ತೋರ್ಸಕ್ಕಾಗಲ್ಲ. ನಾನು ಜಸ್ಟ್ ಈ ವಾರದಲ್ಲಿ, ಈ ಸೋಮವಾರ ಮಂಗಳವಾರದಲ್ಲಿ ನಾನು ಟೋಟಲ್ 4 ಬುಕಿಂಗ್ ಮಾಡಿದ್ದೀನಿ. ಯಾವ್ದು ಡೈರೆಕ್ಟ್. ಯಾವ ತರ ನಾನು ಮಾಡ್ತಾ ಇದ್ದೀನಿ ಅಂದ್ರೆ ಸಿಂಪಲ್, ಅದನ್ನು ತೋರಿಸ್ತೀನಿ ನೋಡಿ. ಈ ತರ ಒಂದು ವಿಸಿಟಿಂಗ್ ಕಾರ್ಡ್ ಹಾಕೊಂಡಿದ್ದೀನಿ. ಇದು ಬಂದು ಈ ಕಡೆ ನನ್ನ ನಂಬರು ಸರಿನಾ, ನನ್ನ ಹೆಸರು, ನಂದು ಟ್ರಾವೆಲ್ಸ್, ನಂದು ಯಾವ ಟ್ರಾವೆಲ್ಸ್, ನನ್ನ ಹೆಸರು ಪ್ರತಿಯೊಂದು ಇದ್ರಲ್ಲಿ ಮೆನ್ಷನ್ ಮಾಡ್ಬಿಟ್ಟು ಕಸ್ಟಮರ್ಗೆ ನಾನು ಕೊಡ್ತೀನಿ. ಯಾವ ತರ ಕೊಡ್ತಾ ಇದ್ದೀನಿ ಅಂದ್ರೆ, ಸರ್ ಜನವರಿಯಿಂದ
ನಾವು ಅಗ್ರಿಗೇಟರ್ ಕಂಪ್ನಿಗಳನ್ನ ಬಾಯ್ಕಟ್ ಮಾಡ್ತಾ ಇದೀವಿ. ನಿಮ್ಗೆ ಇದ್ರಿಂದ ನೀವು ಬೇಕಾದ್ರೆ ಈ ನಂಬರ್ ಫೋನ್ ಮಾಡಿ, ನಾನೇನ ದೂರ ಇದ್ರೆ ಈ ಸ್ಕ್ಯಾನರ್ ನ ಯೂಸ್ ಮಾಡ್ಕೊಂಡು ನೀವು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ಇದರಲ್ಲಿ ನೀವು ಬುಕಿಂಗ್ ಮಾಡಿ ನಿಯರ್ ಬೈ ಇರೋ ಅಂತ ನಮ್ದೇ ಗಾಡಿ ನಿಮಗ್ ಬರುತ್ತೆ. ದಯವಿಟ್ಟು ನೀವು ಯಾಕಂದ್ರೆ ಅವ್ರಿಗೆ ಒಂದೇ ಮೂಡಿಸ್ಬೇಕು. ಇಲ್ಲಿ ಪೀಕ್ ಅವರ್ ಆಗ್ಲಿ ನಾನ್ ಪೀಕ್ ಅವರ್ ಆಗ್ಲಿ ಒಂದೇ ರೇಟ್ ಇರುತ್ತೆ. ನಾನ್ ಪೀಕ್ ಅವರ್ ಅಲ್ಲಿ ಕಮ್ಮಿ ಆಗೋದು, ಪೀಕ್ ಅವರ್ ಅಲ್ಲಿ ಜಾಸ್ತಿ ಆಗೋದು ಯಾವುದೇ ರೀತಿ ಚೇಂಜಸ್ ಇರಲ್ಲ. ಇವಾಗ ಕಂಪ್ನಿಗಳಲ್ಲಿ ಎಕ್ಸಾಂಪಲ್ ನಂದು ದಾಸರಳ್ಳಿಯಿಂದ ಬೆಳಂದೂರ್ಗೆ ಯಾರೋ ಒಬ್ಬ ಹೋಗ್ತಾ ಇದ್ದಾನೆ ಡೈಲಿ. ಅವನ್ನ ನಾನು ಮೊನ್ನೆ ಒಂದೇ ಪ್ರಶ್ನೆ ಮಾಡಿದ್ದು, ಸರ್ ನೀವು ಇವಾಗ ಸ್ಯಾಲ್ರಿಡು ನೀವು ಕಂಪ್ನಿ ಇಲ್ಲಿಂದ ಅಲ್ಲಿಗೆ ಡೈಲಿ ಸರ್ವಿಸ್ ಅಂತ ಇದ್ದೀರಾ, ಎಷ್ಟು ಮ್ಯಾಕ್ಸಿಮಮ್ ನೀವು ಕಂಪ್ನಿಗಳಿಗೆ ಇದು ಕ್ಯಾಬ್ಗಳಿಗೆ ಎಷ್ಟು ಅಮೌಂಟ್ ಅಂತ ನೀವು ಇದು ಮಾಡ್ತಾ ಇದ್ದೀರಾ ಮಂತ್ಲಿ ಅಂತ ಕೇಳಿದೆ, ಎಷ್ಟು ಎತ್ತಿಡ್ತಾ ಇದ್ದೀರಾ ಅಂತ. ಸರ್ ಎತ್ತಿಡಕ್ಕೆಲ್ಲ ಆಗೋದಿಲ್ಲ, ಯಾಕಂದ್ರೆ ಇದು ಒಂದೇ ರೀತಿ ಅಮೌಂಟ್ ಇರಲ್ಲ. ಒಂದ್ ದಿವಸ 800 ತೋರಿಸದೆ, ಒಂದ್ ದಿವಸ 1000 ತೋರಿಸದೆ, ಒಂದ್ ದಿವಸ 600 ತೋರಿಸದೆ, ಒಂದ್ ದಿವಸ 500 ತೋರಿಸದೆ, ಇಷ್ಟೇ ಅಂತ ಹೇಳಕ್ಕಾಗಲ್ಲ. ಮ್ಯಾಕ್ಸಿಮಮ್ ಇಷ್ಟ ಆಗ್ಬೋದು ಅಂತ ಒಂದು ಅಂದಾಜ್ ಮೇಲೆ ಹೇಳ್ಬೋದು ಅಂತ ನಾನು ಅದಕ್ಕೆ ಹೇಳಿದೆ. ಅದನ್ನೇ ಸರ್ ಅಂದಾಜ್ ಮೇಲೆ ನೀವು ಇದು ಮಾಡ್ತಾ ಇರೋ ಮಂತ್ಲಿ ಕರೆಕ್ಟ್ ಆಗಿ ನೀವು ಇಷ್ಟೇ ಬೇಕು ಅಂತ ನೀವು ಸ್ಯಾಲ್ರಿ ತಗೋಬೇಕಾದ್ರೆ ನಾವು ಇಷ್ಟೇ ತೆಗೆದಿಡಬೇಕು ಕ್ಯಾಬರ್ಗೆ, ನಿಮ್ದೊಂದು ಕಮಿಟ್ಮೆಂಟ್ ಲೆಕ್ಕ ಸಿಗ್ಬೇಕು ಅಂದ್ರೆ ನಮ್ಮ ಆಪ್ನ ಯೂಸ್ ಮಾಡಿ. ನನ್ನ ಹತ್ರ ಮೊಬೈಲ್ ಮೀಟರ್ ಇದೆ, ಮೊಬೈಲ್ ಮೀಟರ್ ಹಾಕೊಂಡು ಹೋಗ್ತೀನಿ, ಡೈರೆಕ್ಟ್ ನನಗೆ ಕಾಲ್ ಮಾಡಿ ನಾನೇ ಬಂದು ಪಿಕಪ್ ಮಾಡ್ತೀನಿ, ಡೈಲಿ ನಿಮ್ಮನ್ನು ಡ್ರಾಪ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನು ನಂಬರ್ ಕೊಟ್ಟೆ. ನಂಬರ್ ಕೊಟ್ಟಾಗ ಸೋಮವಾರ ಅವ್ರು ನಾನೇ ಕರ್ಕೊಂಡು ಹೋಗ್ಬಿಟ್ಟಿದ್ದೀನಿ ಮೀಟರ್ ಹಾಕೊಂಡು. ಹಂಗೆ ಅವ್ರಿಗೆ ಯಾವ ತರ ರೂಮ್ ಮುಡಿಸ್ಬೇಕು ಮೂಡಿಸಿ ಜನವರಿವರೆಗೂ ನೀವು ಅಗ್ರಿಗೇಟರ್ ಕಂಪ್ನಿಲಿ ಕೆಲಸ ಮಾಡ್ತಿರೋ ಯಾವ್ದ್ರಲ್ಲಿ ಮಾಡ್ತಿರೋ ಮಾಡ್ರಿ. ನಮ್ಮಿಂದ ಅವರಿಂದ ನಾವೇನಲ್ಲ ಅಗ್ರಿಗೇಟರ್ ಕಂಪ್ನಿಗಳಿಂದ, ಸರಿನಾ? ನಾವು ಇರೋದಕ್ಕೆ ಕಸ್ಟಮರ್ ಅವ್ನು ಹುಡುಕೊಂಡ್ ಬಂದಿರೋದು. ಇವತ್ತು ನನ್ನ ಆಪ್ ಅಲ್ಲಿ ನನ್ನ ಕಸ್ಟಮರ್ಗೆ ನೀವು ಮೀಟರ್ ಹಾಕೊಂಡು ಹೆಂಗ್ ಗಾಡಿ ಓಡಿಸ್ತೀರಾ ಅಂತ ಕೇಳ್ತಾರೆ. ಇದು ನನ್ನ ಕಸ್ಟಮರ್ ಅಂತ, ನಮ್ಮಿಂದ ಅವರು ಕಸ್ಟಮರ್ ಬಂದಿರೋದು, ಅವರಿಂದ ನಾವಲ್ಲ, ಸರಿನಾ? ಅಷ್ಟೇ ನಾನು ಹೇಳೋದು. ದಯವಿಟ್ಟು ನಮ್ ಕಸ್ಟಮರ್ ನಾವ್ ಹೆಂಗೆ ಸೆಳ್ಕೋಬೇಕು, ಅವ್ರನ್ನ ನಾವ್ ಹೆಂಗೆ ಇನ್ನು ಇದು ಮಾಡ್ಕೋಬೇಕು. ಫಸ್ಟ್ ಕಸ್ಟಮರ್ ಇರ್ಲಿ, ನೀವು ಚೇಂಜ್ ಆಗಿ. ನೀವು ಇವಾಗ ಯಾವ ತರ ಅಂದ್ರೆ ನೀವು ಅಟ್ಲೀಸ್ಟ್ ಮೊಬೈಲ್ ಮೀಟರ್ ಇದೇನು ಆಪ್ ಇದೆಯಾ ಇದನ್ನ ಡೌನ್ಲೋಡ್ ಮಾಡ್ಕೊಂಡು ನೀವು ಅದನ್ನ ಎಕ್ಸ್ಟ್ರಾ ಕಲೆಕ್ಟ್ ಮಾಡಬೇಡ್ರಿ. ಅದೇನಿದೆಯಾ ಅದನ್ನ ನೀವು ಡಿಫ್ರೆನ್ಸ್ ನೋಡಿ. ಒಂದು ವರ್ಕ್ ನಾನು ಎಷ್ಟು ಲಾಸ್ ಮಾಡ್ಕೊಂತ ಇದೀನಿ ಅನ್ನೋದನ್ನ ನೀವು ಡಿಫ್ರೆನ್ಸ್ ಮಾಡ್ಕೊಂಡ್ರೆ ಲ್ಯಾಗ್ ಮಾಡ್ತಾನೆ ಅನ್ಕೊಬಿಟ್ರಿ. ಪೂರ್ತಿ ವಿಡಿಯೋ ನೋಡಿ, ಸರಿನಾ? ನಿಮಗೆ ಪಿನ್ ಟು ಪಿನ್ ಕ್ಲಾರಿಟಿ ಬೇಕಲ್ಲ, ಅದಕ್ಕೋಸ್ಕರ ಕೊಡ್ತಾ ಇದೀನಿ. ನಾನು ಹೇಳ್ತಿರೋದಷ್ಟೇ. ಏನು ನಿಮ್ಗೆ ಡಿಫ್ರೆನ್ಸ್ ಗೊತ್ತಾದ್ಮೇಲೆ ನಾವು ಯಾವ್ದ್ರಲ್ಲಿ ಮಾಡಿದ್ರೆ ನಮ್ಗೆ ಉತ್ತಮ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ನಾನು ಅದೇ ಉದ್ದೇಶಕ್ಕೆ ಹೇಳ್ತಾ ಇದ್ದೀನಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಬದಲಾವಣೆ ತನ್ನಿ, ನೀವು ಬದಲಾಗಿ, ಸರಿನಾ? ಇದರಲ್ಲಿ ಪಿನ್ ಟು ಪಿನ್ ನಿಮ್ಗೆ ಲೆಕ್ಕ ಸಮೇತ ಪ್ರೂಫ್ ಸಮೇತ ಕೊಡ್ತಾ ಇದ್ದೀನಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈ ಅಗ್ರಿಗೇಟರ್ ಕಂಪ್ನಿಗೆ ಬಾಯ್ ಬಾಯ್ ಹೇಳಿ ಗುಡ್ ಬೈ ಹೇಳ್ಬಿಡೋಣ. ಇನ್ನಾದ್ರೂ ನಾವು ದಯವಿಟ್ಟು ಅಟ್ಲೀಸ್ಟ್ ನಾನು ಕೇಳೋದಿಷ್ಟೇ, ಈ ವಿಡಿಯೋ ಇಂದ ಅಟ್ಲೀಸ್ಟ್ ಒಂದು 100 ಜನ ಚೇಂಜ್ ಆದ್ರೂ ನನಗೆ ಖುಷಿನೇ. 100 ಜನ ಬಿಡ 10 ಜನ ಚೇಂಜ್ ಆದ್ರೂ ಖುಷಿನೇ. ನಾನೆಲ್ಲೋ ಒಂದು 20 ನಿಮಿಷ ವಿಡಿಯೋ ಮಾಡಾಕ್ಬೋದು, ಇದನ್ನ ಅರ್ಥ ಮಾಡಿಸ್ಬೋದು. 10 ಜನ ಚೇಂಜ್ ಆದ್ರೂ ಆ 10 ಜನ ಒಬ್ಬೊಬ್ಬಂಗೆ ಹೇಳಿದ್ರೆ 20 ಜನ ಆಗೋಗ್ತಾರೆ. ನನ್ಗೆ ಅದೇ ಖುಷಿ, ಸರಿನಾ? ಅದಕ್ಕೋಸ್ಕರ ವಿಡಿಯೋ ಮಾಡಾಕ್ತಿದ್ದೀನಿ. ನಾನು ಯಾವ್ದೇ ಪ್ರಮೋಷನ್ಗಲ್ಲ, ಇನ್ನೊಂದಲ್ಲ ಮತ್ತೊಂದಲ್ಲ, ಇದನ್ನೇನೋ ಹಾಕೊಂಡು ಇವನೇನೋ ಮಾಡ್ತಾನೆ, ಆದ್ರಿಂದ ನನಗೆ ಏನು ಲಾಭನೂ ಇಲ್ಲ ಬ್ರದರ್. ನಾನು ಒಬ್ಬ ಡ್ರೈವರೇ, ಸಾಮಾನ್ಯ ಡ್ರೈವರೇನೆ. ನಾನು ಯಾಕೆ ಮಾಡ್ತಾ ಇದ್ದೀನಿ ಅಂದ್ರೆ ಬದಲಾವಣೆಗೋಸ್ಕರ. ಈ ಅಗ್ರಿಗೇಟರ್ ಇವಾಗ ನೆನ್ನೆ ನೋಡಿ, ಈಗ ನಾನು ಬರ್ತಿದ್ರೆ ಯಾವ 3 ಗಾಡಿ ಹಿಡಿದ್ಬಿಟ್ಟು ಓಲಾ ಒಬ್ಬರಲ್ಲಿ ಡ್ಯೂಟಿ ಮಾಡಕ್ಕೆ ನಿಮ್ಗೆ ಪರ್ಮಿಷನ್ ಯಾರು ಕೊಟ್ಟಿದ್ದು ಅಂತ ಹೇಳ್ಬಿಟ್ಟು ಫೈನ್ ಹಾಕಿದ್ದಾನೆ. ಅರ್ಥ ಆಯ್ತಾ? ಹಂಗೆ ಬೆಳಿಗ್ಗೆ ಯಾರೋ ಫೋನ್ ಮಾಡಿದ್ರು, ಅದಕ್ಕೆ ಆ ಮ್ಯಾಟ್ರ್ ಎತ್ಕೊಂಡೆ. ಹಂಗೆ ಅದ್ರ ಬಗ್ಗೆ ಬೆಳ್ಳೆ ಬೇಡ ನಮ್ಗೆ, ಸರಿನಾ? ಇನ್ನ ಕೆಲವು ಜನಗಳಿದ್ದಾರೆ, ಇದಕ್ಕೆ ಪರ್ಮಿಷನ್ ಗೌರ್ಮೆಂಟ್ ಕಡೆಯಿಂದ ಇದಕ್ಕೆ ಪರ್ಮಿಷನ್ ಬಂದಿದೆ ಅಂತ ಕೇಳಿದ್ರೆ, ಸರಿನಾ? ನಾನು ಇಷ್ಟ ಹೇಳೋದು, ಪರ್ಮಿಷನ್ ಒಂದು ಅಗ್ರಿಗೇಟರ್ ಬಿಟ್ರೆ ಯಾವುದೇ ರೀತಿ ಆಪ್ಗಳಿಗೆ ಸರ್ಕಾರದಿಂದ ಅಗ್ರಿಗೇಟರ್ ಲೈಸೆನ್ಸ್ ಬಿಟ್ರೆ ಬೇರೆ ಲೈಸೆನ್ಸ್ ಕೊಡಕ್ಕೆ ಆಗೋದೇ ಇಲ್ಲ. ನನಗೆ ತಿಳಿದಿರೋ ಮಟ್ಟಿಗೆ. ತಿಳಿದಿರೋ ಯಾರನ್ನ ಇಲ್ಲ ಕೊಡ್ಬೋದನ್ನ ಯಾರನ್ನ ಇದ್ರೆ ಬಂದು ಕಾಮೆಂಟ್ ಅಲ್ಲಿ ಹಾಕಿ ತಿಳ್ಕೊಂತೀನಿ. ನನಗೆ ತಿಳಿದಿರೋ ಮಟ್ಟಿಗೆ ಹೇಳ್ತಾ ಇದೀನಿ. ಆಮೇಲೆ ತಪ್ಪ ಮಾಹಿತಿ ಅದು ಇದಂತ ಭಯಕ್ಕೆ ಹೋಗ್ಬೇಡ್ರಿ. ಇರೋ ಫ್ಯಾಕ್ಟ್ ಹೇಳ್ತಾ ಇದೀನಿ, ನನಗೆ ಗೊತ್ತಿರೋದಷ್ಟೇ. ನನ್ಗೆ ಏನ್ ಗೊತ್ತಿದೆ ಅದನ್ನ ಮಾತ್ರ ಹೇಳ್ತಾ ಇದೀನಿ. ಇಲ್ಲಿ ಮ್ಯಾನ್ಯುವಲ್ ಮೀಟರ್ ಸಮೇತ ಮೌಲ್ಯಮಾಪನ ಸರ್ಟಿಫಿಕೇಟ್ ಅಷ್ಟೇ ಬಿಟ್ರೆ ಇನ್ನ ಯಾವ್ದು ನಿನ್ಗೆ ಆಪ್ ಆದಿರತ್ತ ಇದಕ್ಕೆ ಅಗ್ರಿಗೇಟರ್ ಲೈಸೆನ್ಸ್ ಬಿಟ್ರೆ ಬೇರೆ ಲೈಸೆನ್ಸ್ ಕೊಡಕ್ಕೆ ಚಾನ್ಸೇ ಇಲ್ಲ. ಅದೇ ಉದ್ದೇಶಕ್ಕೆ ಒಂದು ಮ್ಯಾನ್ಯುವಲ್ ಮೀಟರ್ ಇಲ್ಲ ಅಂದ್ರೆ ಮೊಬೈಲ್ ಮೀಟರ್ಗೆ ಇಲ್ಲಿವರೆಗೂ ಯಾವ್ದೇ ಲೈಸೆನ್ಸ್ ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ ಅಂದ್ರೆ ಅವ್ರ ಹತ್ರ ನಮ್ಗೆ ಕೊಡಕ್ಕೆ ಅವ್ರ ಹತ್ರ ಏನೋ ಆಪ್ಷನ್ ಇಲ್ಲ ಅಂತೆ. ಆಪ್ಷನ್ ಯಾಕಿಲ್ಲ ಅಂದ್ರೆ ಅವ್ರು ಇಂಪ್ರೂವ್ಮೆಂಟ್ ಆಗಿಲ್ಲ. ನಾವು ಇವಾಗ ಸರ್ಕಾರದನ್ನ ಮೊಬೈಲ್ ಮೀಟರ್ಗೆ ಇವಾಗ ಪರ್ಮಿಷನ್ ಕೊಡ್ರಿ ಅಂದ್ರೆ ಅಗ್ರಿಗೇಟರ್ ಲೈಸೆನ್ಸ್ ತಗೊಳ್ಳಿ ಅಂತ ಹೇಳ್ತಾರೆ. ಅಗ್ರಿಗೇಟರ್ ಲೈಸೆನ್ಸ್ ನಮಗ್ ಬೇಕಾಗಿಲ್ಲ ಅಂತ ಇವ್ರು ಹೇಳ್ತಾರೆ. ನಮ್ಗೆ ನಾವು ಟೆಕ್ನಾಲಜಿ ಹೆಂಗ್ ಇಂಪ್ರೂವ್ ಆಗಿದೆ, ಇದಕ್ಕೆ ಮಾಲ್ಯಮಾಪನ ಸರ್ಟಿಫಿಕೇಟ್ ಕೊಡ್ರಿ. ಅದು ನಮ್ಗೆ ಹೇಳಕ್ ಬರಲ್ಲ, ಬೇಜಾರ ಮಾಡ್ಕೊಬಿಡ್ರಿ. ಮಾಲ್ಯಮಾಪನ ಯಾವ್ದೋ ಒಂದಿದೆ, ಸರ್ಟಿಫಿಕೇಟ್ ಕೊಡ್ರಿ ಅಂದ್ರೆ ಅವ್ರು ಕೊಡಕ್ ರೆಡಿ ಇಲ್ಲ, ಸರಿನಾ? ಯಾಕೆ ಕೊಡಕ್ ರೆಡಿ ಇಲ್ಲ ಅಂದ್ರೆ ನಮ್ಮ ಹತ್ರ ಟೆಕ್ನಾಲಜಿ ಇಲ್ಲ ಅದು ಕೊಡಕ್ಕೆ. ಓನ್ಲಿ ಮ್ಯಾನ್ಯುವಲ್ ಮೀಟರ್ ಮಾತ್ರ ಕೊಡಕ್ ಇರೋದು ಪರ್ಮಿಷನ್ ಅಂತ ಹೇಳ್ತಾ ಇದಾರೆ. ಅದೇನೋ ಈ ಆಪ್ನರು ಅದನ್ನ ಅವ್ರು ಹೇಳಿದಾರಂತೆ. ಬೇಕಾದ್ರೆ ಅದು ಯಾವ ಲ್ಯಾಬಿಗೆ ಬೇಕಾದ್ರೆ ಕೊಡ್ತಾರೆ, ಅದನ್ನ ಅವ್ರು ನೋಡ್ಕೊಂತಾರೆ. ನಮ್ಗೆ ಬೇಕಾಗಿರೋದು 24 ರೂಪಾಯಿ ಪರ್ ಕಿಲೋಮೀಟರ್. ಮೀಟರ್ ಹಾಕಿಸ್ಕೊಂಡು ಗಾಡಿ ಓಡಿಸಿ, ಮೀಟರ್ ಹಾಕೊಂಡು ಗಾಡಿ ಓಡಿಸ್ಕೊಳ್ಳಿಲ್ಲ ಅಂದ್ರೂ ಅಟ್ಲೀಸ್ಟ್ ನಾನು ಹೇಳ್ತಿರೋದು ಪ್ರತಿಯೊಬ್ಬರು ಮೊಬೈಲ್ ಮೀಟರ್ ಯೂಸ್ ಮಾಡಿ. ಆಮೇಲೆ ನಿಮ್ಗೆ ವ್ಯತ್ಯಾಸ ಆದ್ಮೇಲೆ ನಿಮ್ಗೆ ಡಿಫ್ರೆಂಟ್ ಗೊತ್ತಾದ್ರೆ, ಇಲ್ಲಪ್ಪ ಮೀಟರ್ ಹಾಕಿಸ್ಕೊಳ್ಳೋದ್ರಲ್ಲಿ ಏನ್ ಲಾಸ್ ಇಲ್ಲ ಅಂತ ಅನ್ಸಿದ್ರೆ ಮೀಟರ್ನು ಹಾಕಿಸ್ಕೊಳ್ಳಿ. ನಾನು ಹೇಳೋದು ಇಷ್ಟೇ.
ದಯವಿಟ್ಟು ಪ್ರತಿಯೊಬ್ರು ಇವಾಗ ಪ್ರೆಸೆಂಟ್ಗೆ ನಾನು ಹೇಳೋದಿಷ್ಟೇ, ಪ್ರೆಸೆಂಟ್ ಅಲ್ಲ, ನೀವು ಚೇಂಜಸ್ ಆಗಬೇಕು ಅಂದ್ರೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗಬೇಕು ಅಂದ್ರೆ ಮೊಬೈಲ್ ಮೀಟರ್ ಯೂಸ್ ಮಾಡಿ. ನೀವು ಇದ್ರಲ್ಲಿ ಬಂದು ಡ್ಯೂಟಿ ಮಾಡೋರೇನೆ ಇದ್ರ ಬಗ್ಗೆ ನಿಮ್ಗೆ ಗೊತ್ತಾಗೋದು. ಸರಿನಾ? ಮೊಬೈಲ್ ಮೀಟರ್ ಯಾವ್ದಂದ್ರೆ ಇದೆ ಟೋನರ್. ಸರಿನಾ? ಇನ್ನು ಮ್ಯಾನ್ಯುವಲ್ ಮೀಟರ್ ನೀವು ಎಲ್ಲೂ ಬೇಕಾದ್ರೂ ಹೋಗಿ ಮೀಟರ್ ಸಿಗಂತಂದ್ರೆ ಹಾಕಿಸ್ಕೊಂಡ್ರೆ ಮೀಟರ್ನು ಕೊಡ್ತಾರೆ.